ಈ ದೇಶಕ್ಕೆ ಹಿಡಿದಿರುವ ಶನಿ ಅಂದ್ರೆ ಅದು ಪ್ರಧಾನಿ ಮೋದಿ ಅಂತ. ಮೋದಿ ವಿರುದ್ಧ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಕಿಡಿಕಾರಿದರು. ದೇಶಕ್ಕೆ ಹಿಡಿದಿರುವಂತಹ ಶನಿ ಅಂದ್ರೆ ಅದು ಪ್ರಧಾನಿ ಮೋದಿ ಅನ್ನೋದು ಅವರ ಹೇಳಿ. ಶನಿ ಬಿಟ್ಟು ಹೋಗ್ಲಿ ಅಂತ ಕಾಯ್ತಾ ಇದ್ದೀನಿ. ಜೂನ್ 4ಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಅಂತ ರಮೇಶ್ ಕುಮಾರ್ ಹೇಳಿದ್ದಾರೆ. ಸಂತೆಯಲ್ಲಿ ಹಾವಾಡಿಗ ಸುಳ್ಳು ಹೇಳೋದನ್ನ ಕೇಳಿದ್ದೀವಿ, ಪ್ರಧಾನಿ ಸುಳ್ಳು ಹೇಳೋದು ಎಂದೂ ಕೇಳಿರ್ಲಿಲ್ಲ ಅಂತ ಗರಂ ಆಗಿದ್ದಾರೆ. ಏನಿಲ್ಲ, ಸುತರಾಮ್ ಸೊನ್ನೆ. ನಿಮ್ಮದು ಒಬ್ರೊಬ್ರದು ಕೂಡ ಚರಿತ್ರೆ ಇಷ್ಟಿಷ್ಟು ಬರೀಬಹುದು. ಈ ಕೋಳಿ ಹುಂಜಾನ ಕಂಕಳಲ್ಲಿ ಇಟ್ಕೊಂಡು ಬೆಳಗ್ಗೆ ಹೆಂಗಾಗುತ್ತೆ ಅಂತ ನೋಡಿದ ಮುದುಕಿಯರ್ನೆಲ್ಲ ನೋಡಿದ್ದೀವಿ. ಹುಂಜ ಕೂಗಿದ್ರು ಕೂಗದೆ ಹೋದ್ರು ಬೆಳಗ್ಗೆ ಹಾಗೆ ಆಗುತ್ತೆ. ಗೌತಮ್ ಗೆದ್ದೆ ಗೆಲ್ತಾನೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದೆ ಗೆಲ್ಲುತ್ತೆ. ಮೋದಿ ಸಾಹೇಬ್ರೆ ದೇವರಲ್ಲಿ ನಂಬಿಕೆ ಇಟ್ಕೊಂಡು ಜೂನ್ 4ನೇ ತಾರೀಕು ಕಾಯ್ತಾ ಇದ್ದೀವಿ. ದೇಶಕ್ಕೆ ಹಿಡಿದ ಶನಿ ಬಿಡುಗಡೆ ಆಗ್ಲಿನಪ್ಪ ನಮ್ಮಪ್ಪ ಅಂತ ಕಾಯ್ತಾ. ನೀನ್ ಈ ದೇಶಕ್ಕೆ ಹಿಡಿದ ಶನಿ ಕಣಯ್ಯ. ಇಂದಿರಾ ಗಾಂಧಿಗ ಕೂತಿದ್ದ ಸೀಟಲ್ಲಿ ಬಂದು ಕೂತ್ ಬಿಟ್ಟಲ್ಲಪ್ಪ ನೀನು. ಎಲ್ಲಪ್ಪ ಇಂದಿರಾ ಗಾಂಧಿ? ಇದ್ಯಾವುದೋ ಒಂದು ಮೂಲೆಯಲ್ಲಿ ಒಂದು ಊರಲ್ಲಿ ಏನನ್ನ ಸಣ್ಣ ಗಲಾಟೆ ಬಂದು ಯಾರಾದ್ರೂ ಹೆಂಗಸರು ಜೋರಮ್ಮ ಓಹೋ ಎಮ್ಮ ಬಲ್ಲೆ ಇಂದಿರಾ ಗಾಂಧಿ ಬಿಂದಿ ಅಂತ. ಎಲ್ಲ ಜಾತಿ ಜನಾಂಗದವರಿಗೆ, ಬಡವರಿಗೆ, ವಿಶೇಷವಾಗಿ ಹೆಣ್ಮಕ್ಳಿಗೆ ಒಂದು ಆತ್ಮಸ್ಥೈರ್ಯ ತುಂಬಿದ್ಲು. ಇರಕ್ಕೊಂದು ಮನೆ, ಹೊಟ್ಟೆ ತುಂಬ ಊಟ, ಮಕ್ಕಳಿಗೆ ಓದು, ಅವ್ರಿಗೆ ಉದ್ಯೋಗ. ಎಂತ ಜಾಗಕ್ಕೆ ಎಂತವನ್ ಬಂದು ಕೂತ್ಬಿಟ್ರಪ್ಪ. ಅಚ್ಚ ದಿನ ಈಗ ದುಡ್ಡು ತಂದು ಕೊಟ್ಬಿಡ್ತೀನಿ, ಬೆಲೆ ಎಲ್ಲ ಕಂಟ್ರೋಲ್ ಮಾಡ್ಬಿಡ್ತೀನಿ, ನಿಮ್ಗೆಲ್ಲ ಉದ್ಯೋಗಗಳು ಇಚ್ಛೆ ಉದ್ಯೋಗ. ಕೃಷ್ಣಮೂರ್ತಿ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.